ಟ್ರೆಂಡಿಂಗಲ್ಲಿರೋ ಈ ಸ್ಲೀವ್ಸ್ ಡಿಸೈನ್ಗೆ ಈ ಥರ ನೆಟ್ ಹಾಕಿ ಈ ಥರ ಮಲ್ಟಿಪಲ್ ಲೇಯರ್ಸಲ್ಲಿ ಸ್ಟಿಚಿಂಗ್ ಮಾಡಿ ಹಿಂದೆ ಯಾವುದೇ ಥರ ರಾ ಎಡ್ಜಸ್ ಇಲ್ಲದೆ ಹೇಗೆ ಈಸಿಯಾಗಿ ಸ್ಟಿಚ್ ಮಾಡೋದಂತ ಇವತ್ತು ನಾನು ವೀಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. 11 ಇಂಚಸ್ ಸ್ಲೀವ್ಸ್ ಕಟ್ ಮಾಡಿಕೊಂಡು ಮೇಲಿಂದ 4 ಇಂಚ್, ಅದಾದಮೇಲೆ 1 ಇಂಚ್, 1.5 ಇಂಚ್, ಅದಾದಮೇಲೆ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಅದೇ ಥರ ಕ್ರಾಸ್ ಆಗಿ ಲೈನ್ ಹಾಕ್ಕೊಂಡು ತಿರ್ಗಾ 1 ಇಂಚು, 1.5 ಇಂಚು, ತಿರ್ಗಾ 1 ಇಂಚ್ ಮಾರ್ಕ್ ಮಾಡಿಕೊಂಡು ಕ್ರಾಸ್ ಲೈನ್ಸ್ ಹಾಕ್ಕೊಂಡ್ಬಿಡಿ. ಸೊ ಕ್ರಾಸ್ ಲೈನ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ಬಾಟಮಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ, ಮೇಲೆ ಎರಡು ಕಡೆನೂ ಕಟ್ ಮಾಡಿಕೊಂಡು ಟಾಪ್ ಫ್ಯಾಬ್ರಿಕ್ಗೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್, ಬಾಟಮ್ ಫ್ಯಾಬ್ರಿಕ್ಗೆ ಮೇನ್ ಮತ್ತು ಲೈನಿಂಗ್, ಸೆಂಟ್ರಿಗೆ ನೆಟ್ ಫ್ಯಾಬ್ರಿಕ್, ಈ ಥರ ಹೊಲಿಗೆ ಇಟ್ಕೊಂಡು ಕಟ್ ಮಾಡಿಕೊಂಡು ಸೆಂಟ್ರ್ ಪೀಸ್ನ ಈ 1.5 ಇಂಚ್ ಪೀಸ್ ಇದೆ ನೋಡಿ, ಅದನ್ನು ಕಟ್ ಮಾಡಿಕೊಂಡು ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು. ಸೊ ಲೈನಿಂಗ್ನ ಕಟ್ ಮಾಡಿಕೊಂಡು ಫೇಸ್ ಆನ್ ಫೇಸ್ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡಬೇಕು. ಮೇಲೆ ಕೆಳಗಡೆ ಎರಡು ಕಡೆನೂ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡು ಎಕ್ಸಸ್ನ ಕಟ್ ಮಾಡಿ ತೆಗೆದುಬಿಟ್ಟು ಇದನ್ನು ಉಲ್ಟಾ ಮಾಡಬೇಕು. ಸೊ ನಾಚ್ ಹಾಕ್ಕೊಂಡು ಉಲ್ಟಾ ಮಾಡಿದ್ಮೇಲೆ ಈ ಥರ ಬರುತ್ತೆ. ಕರೆಕ್ಟಾಗಿ ಓಪನ್ ಮಾಡಿಬಿಟ್ಟು ಇದನ್ನು ಅಯನ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಅಯನ್ ಮಾಡಿದ್ಮೇಲೆ ನೆಟ್ ಫ್ಯಾಬ್ರಿಕ್ ಮೇಲೆ ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಕರೆಕ್ಟಾಗಿ ಸೆಂಟ್ರಲ್ ಇತ್ತಲ್ಲ 1.5 ಇಂಚು, ಸೊ ಆ ಥರ ಸೆಂಟ್ರಲ್ ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಸ್ಟಿಚ್ ಮಾಡಿದ್ಮೇಲೆ ಮೇಲೆ ಪೋರ್ಷನ್ ಇದೆ ನೋಡಿ, ಅದನ್ನು ಈ ನೆಟ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಬೇಕು. ಸೊ ಮೇನ್ ಫ್ಯಾಬ್ರಿಕಲ್ಲಿ ಫೇಸ್ ಆನ್ ಫೇಸ್ ಇಟ್ಕೊಳ್ಬೇಕು. ಫೇಸ್ ಆನ್ ಫೇಸ್ ಇಟ್ಕೊಂಡು ಬರೀ ನೆಟ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡಬೇಕು. ಸೆಂಟ್ರಲ್ಲಿ ಪಿನ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಈಸಿ ಇರುತ್ತೆ. ಸೊ ಈ ಥರ ಬರುತ್ತೆ. ಅದೇ ಥರ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ನ ಹಿಂದೆ ಅದೇ ಥರ ವಿ ಶೇಪ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ವಿ ಶೇಪ್ಗೆ ಸ್ಟಿಚ್ ಮಾಡಿದ್ಮೇಲೆ ಮೇಲಿರೋ ಪೋರ್ಷನ್ ರೆಡಿಯಾಗಿರುತ್ತೆ. ಸೊ ನೆಕ್ಸ್ಟ್ ಲೈನಿಂಗ್ ಇದೆ ನೋಡಿ, ಲೈನಿಂಗಲ್ಲಿ ಮಾತ್ರ ಟಾಪ್ ಸ್ಟಿಚ್ ಕೊಡಬೇಕು. ಎಲ್ಲ ಒಂದೇ ಕಡೆ ಇಟ್ಕೊಂಡು ಲೈನಿಂಗಲ್ಲಿ ಮಾತ್ರ ಟಾಪ್ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಸೊ ಮೇಲೆ ಏನು ಮಾಡೋದು ಅದೇ ಥರ ಕೆಳಗಡೆನೂ ಮಾಡ್ಕೊಳ್ಬೇಕು. ಸೊ ಫೇಸ್ ಆನ್ ಫೇಸ್ ಮೇನ್ ಫ್ಯಾಬ್ರಿಕಲ್ಲಿ ಈ ಥರ ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ಹಿಂದೆ ತಿರ್ಗಾ ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ನೆಟ್ ಫ್ಯಾಬ್ರಿಕ್, ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಮಧ್ಯದಲ್ಲಿ ಬರಬೇಕು. ಸೊ ಆ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಆ ಥರ ಸ್ಟಿಚ್ ಮಾಡಿದ್ರೆ ಕಂಪ್ಲೀಟಾಗಿ ಇನ್ಸೈಡ್ ಫಿನಿಶಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೂ ಲೈನಿಂಗ್ ಬಟ್ಟೆಗೆ ಮಾತ್ರ ಟಾಪ್ ಸ್ಟಿಚ್ ಹಾಕಬೇಕು. ಸೊ ಲೈನಿಂಗ್ ಬಟ್ಟೆಗೆ ಮಾತ್ರ ಟಾಪ್ ಸ್ಟಿಚ್ ಹಾಕ್ಕೊಂಡು ಅಯನ್ ಮಾಡಿಕೊಂಡ್ರೆ ಈ ಸ್ಲೀವ್ಸ್ ರೆಡಿ ಆಗುತ್ತೆ. ಸೊ ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡು ಎಕ್ಸಸ್ನ ಕಟ್ ಮಾಡಿ ತೆಗೆದುಬಿಡಬೇಕು. ಸೊ ತೆಗೆದುಬಿಟ್ರೆ ಈ ಸ್ಲೀವ್ಸ್ ರೆಡಿ ಆಗುತ್ತೆ. ಆ್ಯಂಡ್ ಬಾಟಮಲ್ಲಿ ಮಾತ್ರ ಕಚ್ಚಾ ಇರುತ್ತೆ, ಅದನ್ನು ಇನ್ನೊಂದು ಪೀಸ್ ಕೊಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ರೆಡಿಯಾಗಿದೆ.